ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ಸೂಪಿನಾಡು ಸುದ್ದಿ ಚಾನೆಲ್. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಬೀದರ್ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇತ್ತೀಚೆಗಷ್ಟೇ ಅತ್ಯಂತ ಸಂಭ್ರಮದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಬೀದರ್ನ ಇನ್ಫಿನಿಟಿ ಶಾಲೆ ಅಧ್ಯಕ್ಷರಾದಂತಹ ಶ್ರೀಮತಿ ಲಕ್ಷ್ಮೀ ಮುದಾಳಿ ಅವರು, ಇಂದಿನ ಕಾಲಘಟ್ಟದಲ್ಲಿ ವಿದ್ಯಾರ್ಥಿನಿಯರು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಮೋಹದಿಂದ ದೂರವಿರಬೇಕು. ಸಮಯವನ್ನ ವ್ಯರ್ಥ ಮಾಡದೆ ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಕರೆ ನೀಡಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಮೇಘಾ ಠಾಕೂರ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮಹಿಳೆಯರು ಕೇವಲ ಗೃಹ ಕೃತ್ಯಕ್ಕೆ ಸೀಮಿತವಾಗದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಬರಬೇಕು. ಆರ್ಥಿಕವಾಗಿ ಸಬಲೀಕರಣಗೊಂಡಾಗ ಮಾತ್ರ ಮಹಿಳೆಯ ಗೌರವ ಹೆಚ್ಚುತ್ತೆ ಎಂದು ಅಭಿಪ್ರಾಯವನ್ನ ಪಟ್ಟರು. ಇನ್ನೋರ್ವ ಅತಿಥಿಗಳಾದಂತಹ ಡಾಕ್ಟರ್ ವಿದ್ಯಾ ಪಾಟೀಲ್, ಆಂಗ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಕಾಲೇಜಿನ ಸಿಬ್ಬಂದಿ ಕಾರ್ಯದರ್ಶಿಗಳವರ ಕೇವಲ ಪಠ್ಯದ ಓದಿಗೆ ಸೀಮಿತವಾಗದೆ ವಿದ್ಯಾರ್ಥಿನಿಯರು ವಿವಿಧ ಕೌಶಲ್ಯಗಳನ್ನ ಮೈಗೂಡಿಸಿಕೊಳ್ಬೇಕು. ಇದು ಅವರ ಆರ್ಥಿಕ ಸ್ವಾವಲಂಬನೆಗೆ ನಾಂದಿ ಹಾಡುತ್ತೆ ಅಂತ ಹೇಳಿದರು. ಕಾಲೇಜಿನ ಆಂತರಿಕ ಪರೀಕ್ಷಾ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ ರಾಜಶ್ರೀ ಪಾಟೀಲ್ ರವರು, ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ತುಂಬಾನೇ ದೊಡ್ಡದಿದೆ. ಮಹಿಳೆಯರ ಏಳ್ಗೆಗೆ ಪುರುಷರ ಸಹಕಾರ ಮತ್ತು ಸಹಯೋಗವು ಅಷ್ಟೇ ಕೂಡ ಮುಖ್ಯ ಅಂತ ತಿಳಿಸಿದ್ದಾರೆ. ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದಂತಹ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿ ಪ್ರೋತ್ಸಾಹವನ್ನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮನೋಜ್ ಕುಮಾರ್ ಅವರು ಮಹಿಳಾ ಶಿಕ್ಷಣದ ಮಹತ್ವದ ಕುರಿತು ಮಾತನಾಡಿದರು. ವೇದಿಕೆ ಮೇಲೆ ಕಾಲೇಜಿನ ಮಹಿಳಾ ಘಟಕದ ಸಂಯೋಜಕ ಶ್ರೀಮತಿ ಪಾರ್ವತಿ ವಿಮೇತ್ರೆ, ಐಕ್ಯೂಎಸಿ ಸಂಯೋಜಕ ಡಾಕ್ಟರ್ ಭೀಮ್ಶಾ, ಎನ್ಎಸ್ಎಸ್ ಅಧಿಕಾರಿಗಳಾದಂತಹ ಡಾಕ್ಟರ್ ಯೇಸು ಮಿತ್ರ ಮತ್ತು ಡಾಕ್ಟರ್ ಉಮಾಕಾಂತ್, ದೈಹಿಕ ನಿರ್ದೇಶಕರಾದಂತಹ ಡಾಕ್ಟರ್ ರವಿ ನಾಯಕ್, ರಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಮನೋಹರ್ ಜಿ, ಕಾಲೇಜಿನ ಬೋಧಕೇತರ ಸಿಬ್ಬಂದಿ ಹಾಗೂ ನೂರಾರು ವಿದ್ಯಾರ್ಥಿನಿಯರು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ಉಮಾಕಾಂತ್ ಹಾಗೂ ವಂದನಾರ್ಪಣೆ ಡಾಕ್ಟರ್ ಯೇಸು ಮಿತ್ರ, ಸ್ವಾಗತವನ್ನ ಡಾಕ್ಟರ್ ರವಿ ನಾಯಕ್ ರವರು ನೆರವೇರಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಪಡೆಯಲು ನೋಡ್ತಾ ಇರಿ ಸೂಪಿನಾಡು ಸುದ್ದಿ ಚಾನೆಲ್. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಕಾಲೇಜು ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ನಿಮಿತ್ತ ಇವತ್ತಿನ ಈ ಕಾರ್ಯಕ್ರಮದ ಕುರಿತು ಅನೇಕ ಸಮಾಜದಲ್ಲಿ ಮಾಡಿರ್ತಕ್ಕಂತಹ ಸ್ಥಾನಗಳನ್ನು ಕುರಿತು ಸ್ಮರಿಸಲಾಯಿತು ಮತ್ತು ಮಹಿಳೆಯರೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಮತ್ತು ಪುರುಷರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇದರಿಂದ ಎಲ್ಲರಿಗೂ ಸ್ಫೂರ್ತಿಯಾಗಬೇಕು. ವಿಶ್ವಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕಾಗಿತ್ತು ಅಂತಂದರೆ ನಾವೆಲ್ಲರೂ ಸೇರಿಕೊಂಡು ಕೆಲಸವನ್ನು ಮಾಡಿ ನಮ್ಮ ದೇಶದ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿ, ವಿಶ್ವದ ಅಭಿವೃದ್ಧಿ ಆಗಬೇಕಂತಕ್ಕಂಥದ್ದು ನನ್ನ ಆಶೆ. ನಮಸ್ಕಾರ ಸರ್. ಪ್ರತಿ ವರ್ಷದಂತೆ ಹೇಳಿ, ಈ ವರ್ಷದಲ್ಲಿ ತಾವು ನಿಮ್ಮ ಕಾಲೇಜಲ್ಲಿ ಏನು ವಿಶೇಷತೆ ಇದೆ ಸರ್? ಇವತ್ತು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಬೋದು. ಈ ವರ್ಷ ಕೂಡ ಅದೇ ಸ್ಫೂರ್ತಿ ಅಜೀಂ ಅಂದರೆ ವಿಶೇಷವಾಗಿ ಏನು ಅಂತಂದರೆ ನಾವು ಒಬ್ಬರೇ ಮಾಡ್ತಾ ಇದ್ದೀವೋ, ಈ ಸಾರಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಂತೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಒಂದು ಅರ್ಥವನ್ನು ಕಂಡುಕೊಂಡಿದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಮನೋಜ್ ಕುಮಾರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ, ನೌಬಾದ್, ಬೀದರ್. For all the faculty members and the principal of First Grade Women's Degree College, because they have given us opportunity to celebrate Women's Day collaboratively with them, and really I'm very glad to say that the students from this college are very active, and since from past 2 days we are visiting to the college to conduct many cultural activities, and all the students were participated in Rangoli and cooked the food without fire, and today we are finally celebrated Women's Day, and the members, staff members and the students are very supportive, and the main thing is we wanted to give awareness to the girls child for their career, future growth and all, and Azeem Premji Foundation is a platform where the girls will get their opportunities to grow their career and all. So here we got a good platform to interact with the students. Thank you. Your My name Megha Thakur. I am the English resource person working in Azeem Premji Foundation, and with me my colleague is also there, Suryakant Mishra. He is a science resource person, and even he was a part of this Women's Day celebration where he helped us a lot in all the logistic things as well as posters, making presentation, everything was there, and all this was possible with the help of Suryakant Mishra.
ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. My name is Preeti. I am a final year student of BCom. So I am very happy. In our college today, Women's Day celebration was going on. Yesterday we have participated in food without fire and Rangoli competition was conducted in our college. So today finally we are celebrating the Women's Day. So I thank our principal sir and as well Parvati ma'am and plus all staff. And I'm so happy that today we are finally successfully made our Women's Day celebration in our college. Thank you so much. ಯುವರ್ ನೇಮ್? Preeti. BCom. ಲೈಬ್ರರಿ ಗೌರ್ಮೆಂಟ್ ಟ್ರಸ್ಟೆಡ್ ವುಮೆನ್ಸ್ ಕಾಲೇಜ್ ಬೀದರ್. ನಾನು ಮಹಿಳಾ ಶಾಲೆಯ ಕೋಆರ್ಡಿನೇಟರ್ ಆಗಿರುತ್ತೇನೆ. ಹೋದ ವರ್ಷಕ್ಕಿಂತ ಈ ವರ್ಷ ಮಹಿಳಾ ದಿನಾಚರಣೆ ಚೆನ್ನಾಗಿ ಮಾಡಿದ್ದೀವಿ. ಅದರಲ್ಲಿ ಸ್ಪೋರ್ಟ್ಸ್ದು, ರಂಗೋಲಿದು, ಆಮೇಲೆ ವಿತೌಟ್ ಫೈರ್ ಕುಕ್ಕಿಂಗ್ ಇವೆಲ್ಲ ಕಾಂಪಿಟೇಷನ್ ಮಾಡಿ ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ತೆಗೆದು ಎಲ್ಲ ಮಕ್ಕಳಿಗೆ ಪ್ರೈಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಾಯಿತು. ಮೇಘಾ ಮೇಡಮ್ ಅವರು ಆಯುಕ್ತ ಆಶ್ರಮದಲ್ಲಿ ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಈಗ ಆನಂತರ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತವೆ. ಹೋದ ವರ್ಷಕ್ಕಿಂತ ಈ ವರ್ಷದ ಕಾರ್ಯಕ್ರಮ ಸುಂದರವಾಗಿ ಆಗಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಪಾರ್ವತಿ ವಿ. ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಮನೋಜ್ ಕುಮಾರ್ ಸರ್ ಅವರು ಎಲ್ಲ ಮಹಿಳೆಯರಿಗೆ ತಮ್ಮ ಕಡೆಯಿಂದ ನಮಗೆ ಗಿಫ್ಟನ್ನು ಕೊಟ್ಟಿರುತ್ತಾರೆ. ಅವರಿಗೆ ಕೃತಜ್ಞತೆಯನ್ನು ಹೇಳಲು ಬಯಸುತ್ತೇನೆ. इसका